ಅತಿಯಾದಂತಹ ಅವಸರ ಅಪಘಾತಕ್ಕೆ ಕಾರಣ ಅನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೂ ಕೆಲವರು ಹೇಗೆ ಅಪಘಾತವನ್ನು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು. ಬೆಂಗಳೂರಿನಲ್ಲಿ ಅತಿವೇಗದ ಚಾಲನೆ ಅವಘಡವನ್ನು ತಂದೊದಗಿದೆ. ತಿರುಪತಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದ ಬೆನ್ಸ್ ಕಾರಿಗೆ ರಿಚ್ ಕಾರು ಟಿಕ್ಕಿ ಹೊಡೆದಿದೆ. ಮೈಸೂರು ರಸ್ತೆಯ ಫ್ಲೈಓವರ್ ಮೇಲೆ ಈ ಘಟನೆ ಆಗಿರೋದು. ಟೌನ್ ಹಾಲ್ ಕಡೆಯಿಂದ ನಾಗರಬಾವಿ ಕಡೆಗೆ ಬರ್ತಾ ಇದ್ದಂತಹ ಬೆನ್ಸ್ ಕಾರು, ಮೈಸೂರು ಕಡೆಯಿಂದ ಟೌನ್ ಹಾಲ್ ಕಡೆಗೆ ಬರ್ತಾ ಇದ್ದಂತಹ ರಿಚ್ ಕಾರು. ಬೆನ್ಸ್ ಕಾರಿನ ಒಂದು ಕಡೆ ಈ ರಿಚ್ ಕಾರು ಬಹಳಷ್ಟು ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ ಸ್ಕ್ರ್ಯಾಚ್ ಆಗಿರೋದು ಹೇಗೆ ಅಂತ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಚಾಮರಾಜಪೇಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಅಪಘಾತದ ತೀವ್ರತೆಗೆ ಬೆನ್ಸ್ ಕಾರಿಗೆ ವಿಪರೀತವಾಗಿ ಅಲ್ಲಿ ಡ್ಯಾಮೇಜಸ್ ಕೂಡ ಆಗಿದೆ. ರಿಟ್ಸ್ ಕಾರಿಂದ ಬೆನ್ಸ್ ಕಾರಿಗೆ ಈ ಅಪಘಾತ ಆಗಿದೆ ಅಥವಾ ಉಜ್ಕೊಂಡು ಹೋಗೋ ಕೆಲಸ ಆಗಿದೆ ಅನ್ನೋದು. ಇನ್ನು ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ. ಆ ವಿಂಡೋ ಗ್ಲಾಸ್ ಎಲ್ಲ ಇತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಪುಡಿ ಹೋಗಿದೆ. ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ರಂತೆ ಇವರು ಸ್ಪೀಡಲ್ಲಿದ್ದರು, ಅವರು ಸ್ಪೀಡಲ್ಲಿದ್ದರು. ಬಟ್ ನಾವಾಗಲೇ ಹೇಳಿದ ಹಾಗೆ ಅತಿಯಾದಂತಹ ವೇಗ ಈ ಅಪಘಾತಕ್ಕೆ ಕಾರಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮೇಲ್ನೋಟಕ್ಕೆ ಯಾರ್ದು ತಪ್ಪು ಏನು ಕತೆ ಅನ್ನೋದರ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಭೇಟಿ ಕೊಟ್ಟು ಆ ಗಾಡಿಗಳನ್ನು ಟೋ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸಿದ್ರಿ. ಇದಾಗಿರೋದು ಪ್ರಮುಖವಾಗಿ ಟೌನ್ ಹಾಲ್ ಕಡೆಯಿಂದ ನಾಗರಬಾವಿ ಕಡೆಗೆ ಬರ್ತಾ ಇದ್ದಂತಹ ಬೆನ್ಸ್ ಕಾರ್ ಮತ್ತು ಮೈಸೂರು ರಸ್ತೆಯಿಂದ ಟೌನ್ ಹಾಲ್ ಕಡೆಗೆ ಬರ್ತಾ ಇದ್ದಂತಹ ರಿಟ್ಸ್ ಕಾರ್ನ ನಡುವೆ ಅನ್ನೋದು ತಿಳಿದು ಬರ್ತಾ ಇದೆ. ಮೈಸೂರು ರಸ್ತೆಯ ಫ್ಲೈಓವರ್ನಲ್ಲಿ ಅಪಘಾತ ಸಂಭವಿಸಿರೋದು.